ಸುವಾರ್ತೆಯ ಬೋಧನೆ ಹಾಗೂ ಜವಾಬ್ದಾರಿ ಎಂಬ ಶೀರ್ಷಿಕೆಯ ದೇವರ ವಾಕ್ಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಮ್ಮ ಪರಲೋಕದ ತಂದೆ ಭೂಮಿಯಲ್ಲಿ ಇದ್ದಾಗ ಅವರು ನಮಗೆ ಅನೇಕ ಬೋಧನೆಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಒಂದು ಸೇವಕನ ಮನಸ್ಸು ಹಾಗೂ ಯಜಮಾನನ ಮನಸ್ಸು. ಯಜಮಾನನು ಯಾವಾಗಲೂ ಜವಾಬ್ದಾರಿಯ ಮನದೊಂದಿಗೆ ಕೆಲಸ ಮಾಡುತ್ತಾನೆ, ಆದರೆ ಸೇವಕರು ಯಾವಾಗಲೂ ಸಮಯವು ಯಾವಾಗ ಹಾದುಹೋಗುತ್ತದೆ ಎಂದು ಯೋಚಿಸುತ್ತಾರೆ. ಅವರು ತಮ್ಮ ಕೆಲಸದ ಫಲಿತಾಂಶದ ಬಗ್ಗೆ ಯೋಚಿಸುವುದಿಲ್ಲ, ಆದರೆ ಸಮಯಕ್ಕಾಗಿ ಮಾತ್ರ ಕಾಯುತ್ತಾರೆ. ಹಾಗಾಗಿ ಈ ಸಬ್ಬತ್ ದಿನ ನಾನು ಸುವಾರ್ತೆ ಕೆಲಸವನ್ನು ಪೂರ್ತಿ ಜವಾಬ್ದಾರಿಯ ಮನಸ್ಸಿನೊಂದಿಗೆ ನಡೆಸಿದ್ದೇನಾ ಎಂದು ಯೋಚಿಸುತ್ತಾ ನನ್ನ ಸುವಾರ್ತೆ ಕೆಲಸವನ್ನು ಹಿಂದಿರುಗಿ ನೋಡಬೇಕಾಗಿದೆ. ಕಳೆದ ವರ್ಷ ಲೋಕದಾದ್ಯಂತ ಅನೇಕ ಚಿಯೋನುಗಳು ಸ್ಥಾಪನೆಯಾಯಿತು. ಎಷ್ಟಾದರೂ ಪ್ರಶ್ನೆ ಏನೆಂದರೆ, ಅದು ಜವಾಬ್ದಾರಿಯ ಮನಸ್ಸನ್ನು ಹೊಂದಿದ ಕೆಲವು ಸುವಾರ್ತಕರಿಂದ ನಡೆಸಲಾಯಿತಾ ಅಥವಾ ಚಿಯೋನಿನಲ್ಲಿರುವ ಎಲ್ಲರಿಂದ ಆಯಿತಾ ಎಂಬುದೇ. ಎಲ್ಲರಲ್ಲೂ ಜವಾಬ್ದಾರಿಯ ಮನಸ್ಸಿಲ್ಲ ಎಂದು ನಾನು ಯೋಚಿಸಬೇಕಾಗುತ್ತದೆ. ಸುವಾರ್ತೆ ಕೆಲಸಕ್ಕೆ ಜವಾಬ್ದಾರಿಯ ಮನಸ್ಸಿರುವವರು ಯಜಮಾನನ ಮನಸ್ಸನ್ನು ಹೊಂದಿದವರಾಗಿದ್ದಾರೆ, ಆದರೆ ಜವಾಬ್ದಾರಿಯ ಮನಸ್ಸನ್ನು ಹೊಂದದವರು ಸೇವಕನ ಮನಸ್ಸನ್ನು ಹೊಂದಿದವರಾಗಿದ್ದಾರೆ. ಇನ್ನೊಂದು ರೀತಿ ಹೇಳುವುದಾದರೆ, ಅವರು ಅದು ನನ್ನ ಕರ್ತವ್ಯವಲ್ಲ ಎಂಬ ಆಲೋಚನೆಯೊಂದಿಗೆ ಸುವಾರ್ತೆ ಕೆಲಸವನ್ನು ಯಾವಾಗಲೂ ವೀಕ್ಷಕರಾಗಿ ನೋಡುತ್ತಾ ಸುವಾರ್ತೆಯು ಹೇಗೆ ನಡೆಯುತ್ತಿದೆ ಎಂದು ನೋಡುತ್ತಿದ್ದಾರೆ. ಸುವಾರ್ತೆಯು ತಂದೆ ತಾಯಿಗೆ ಒಳಪಟ್ಟದ್ದು. ಸುವಾರ್ತೆಯು ತಂದೆ ಹಾಗೂ ತಾಯಿಗೆ ಸೇರಿರುವುದಾದ್ದರಿಂದ ಅದು ನಮ್ಮ ಪರಲೋಕ ಕುಟುಂಬದ ಸುವಾರ್ತೆಯು ನನ್ನ ಸುವಾರ್ತೆ ಹಾಗೂ ನಮ್ಮ ಸುವಾರ್ತೆ ಅಲ್ಲವೇ? ಹಾಗಾಗಿ ಸುವಾರ್ತೆಗೆ ನಮ್ಮಲ್ಲಿ ಜವಾಬ್ದಾರಿಯ ಮನಸ್ಸು ಇರಬೇಕು. ನಮ್ಮ ಚಿಯೋನಿನ ಎಲ್ಲಾ ಸದಸ್ಯರು ಐಕ್ಯರಾಗಿ ದೇವರು ಅಭಿಲಾಷಿಸಿದಂತೆ ಸುವಾರ್ತೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೆ ಬೋಧಿಸಬೇಕು. ಜಪಾನ್ ಕೊರಿಯಾವನ್ನು ಸ್ವಾಧೀನ ಮಾಡಿಕೊಳ್ಳುವ ಸಮಯದಲ್ಲಿ ಅನ್ ಚಾಂಗ್ ಹೋ ಎಂಬ ಸ್ವತಂತ್ರ ಹೋರಾಟಗಾರನಿದ್ದನು. ಅವನು ಸ್ವಾತಂತ್ರ್ಯವನ್ನು ಪುನಃ ಗಳಿಸುವ ಸಮಯದಲ್ಲಿ ಎಲ್ಲಾ ಜನರಲ್ಲಿ ಯಜಮಾನನ ಮನಸ್ಸು ಇರಬೇಕು, ಆದರೆ ತಮ್ಮ ದೇಶವು ಸ್ವಾತಂತ್ರ್ಯವನ್ನು ಗಳಿಸುತ್ತದೋ ಇಲ್ಲವೋ ಎಂದು ಕಾಳಜಿ ವಹಿಸದ ಕೆಲವು ಜನರಿದ್ದಾರೆ, ಅದು ಶೋಚನೀಯವಾದ್ದು ಎಂದು ಹೇಳಿದನು. ನಂತರ ಅವನು ಈ ಪ್ರಸಿದ್ಧ ಮಾತನ್ನು ಬಿಟ್ಟು ಹೋಗಿದ್ದಾನೆ: ಜವಾಬ್ದಾರಿಯ ಮನಸ್ಸುಳ್ಳವರು ಒಡೆಯರು ಹಾಗೂ ಜವಾಬ್ದಾರಿಯ ಮನಸ್ಸು ಇಲ್ಲದವರು ಅತಿಥಿಗಳು. ಜವಾಬ್ದಾರಿಯ ಮನಸ್ಸು ಉಳ್ಳವರು ಒಡೆಯರು, ಹಾಗಾಗಿ ಅವರು ತಮ್ಮ ಜೀವ, ಆಸ್ತಿ ಹಾಗೂ ಯೌವನವನ್ನು ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಡುತ್ತಾರೆ. ಎಷ್ಟಾದರೂ ಅತಿಥಿಗಳ ಮನಸ್ಸುಳ್ಳವರು ಏನನ್ನೂ ಮಾಡದೆ ಬರೀ ನೋಡುತ್ತಾರೆ. ನಮ್ಮ ಸುವಾರ್ತೆಯ ವಿಷಯದಲ್ಲೂ ಅದೇ ರೀತಿ ಇದೆ. ಜವಾಬ್ದಾರಿಯ ಮನಸ್ಸು ಉಳ್ಳವರು ಸುವಾರ್ತೆಗೆ ಯಜಮಾನನ ಮನಸ್ಸನ್ನು ಹೊಂದಿರುತ್ತಾರೆ. ಎಷ್ಟಾದರೂ ಬರೀ ನೋಡುತ್ತಿರುವವರು ಅತಿಥಿಗಳಾಗಿದ್ದಾರೆ. ಅವರು ಸುವಾರ್ತೆಗೂ ನನಗೂ ಯಾವ ಸಂಬಂಧವೂ ಇಲ್ಲ ಎಂದು ಯೋಚಿಸುತ್ತಾರೆ. ಇಂದು ನಾವು ತಂದೆ ತಾಯಿ ನಮಗೆ ಒಪ್ಪಿಸಿರುವ ಸುವಾರ್ತೆಯನ್ನು ಪೂರ್ತಿ ಮಾಡುವ ಪ್ರತಿಜ್ಞೆಯೊಂದಿಗೆ ಕಠಿಣವಾಗಿ ಕೆಲಸ ಮಾಡೋಣ. ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೆ ಸುವಾರ್ತೆ ಸಾರಿರಿ ಎಂದು ಬರೆದಿರುವ ಮತ್ತಾಯ ಅಧ್ಯಾಯ 28 ವಚನ 18ರಿಂದ 20 ನೋಡೋಣ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಈ ವಚನದಲ್ಲಿ ಪರಲೋಕದಲ್ಲಿ ಹಾಗೂ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲಾಗಿರುವುದರಿಂದ ಹೋಗಿ ಎಲ್ಲಾ ಜನಾಂಗಗಳವರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂದಿದೆ ಅಲ್ಲವೇ? ಅವರು ಹೊಸ ಒಡಂಬಡಿಕೆಯನ್ನು ಸ್ವೀಕರಿಸಿರುವವರೊಂದಿಗೆ ಮಾತನಾಡುತ್ತಿದ್ದಾರೆ. ಇನ್ನೊಂದು ರೀತಿ ಹೇಳುವುದಾದರೆ, ಯೇಸು ರಕ್ಷಣೆ ಹೊಂದುವವರ ಜೊತೆ ಮಾತನಾಡುತ್ತಿದ್ದಾರೆ ಅಲ್ಲವೇ?
ರಕ್ಷಣೆ ಹೊಂದುವ ನಮಗೆ ಒಂದು ಜವಾಬ್ದಾರಿ ಇದೆ. ಅದೇನು? ನಾವು ಹೋಗಬೇಕು. ಯಾವುದಕ್ಕಾಗಿ? ದೇವರ ಸುವಾರ್ತೆ ಬೋಧಿಸಲು. ನಮ್ಮೆಲ್ಲರಲ್ಲಿ ಎಲ್ಲಾ ಜನಾಂಗಗಳವರನ್ನು ಶಿಷ್ಯರನ್ನಾಗಿ ಮಾಡುವ ಜವಾಬ್ದಾರಿ ಇದೆ. ಅವರಿಗೆ ತಂದೆಯ, ಮಗನ ಹಾಗೂ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡುವ ಜವಾಬ್ದಾರಿ ಇದೆ ಹಾಗೂ ಅವರಿಗೆ ಕ್ರಿಸ್ತನು ನಮಗೆ ಕಲಿಸಿದ ಎಲ್ಲದಕ್ಕೂ ವಿಧೇಯರಾಗಲು ಕಲಿಸುವ ಜವಾಬ್ದಾರಿ ಇದೆ. ಎಷ್ಟಾದರೂ ನಾವು ಈ ಜವಾಬ್ದಾರಿಯಿಂದ ತಪ್ಪಿಕೊಳ್ಳಲು ಪ್ರಯತ್ನಿಸುತ್ತಾ ಯಾರಾದರೂ ಬೇರೆಯವರು ಮಾಡುತ್ತಾರೆ ಎಂದು ಯೋಚಿಸಿ ಸುಮ್ಮನೆ ನೋಡುತ್ತಾ ನಿಂತರೆ ಏನಾಗುತ್ತದೆ? ಆ ಸಮಯದಲ್ಲಿ ಈ ರೀತಿಯ ಆಲೋಚನೆಯು ಕೊರಿಯಾವಿನ ಸ್ವಾತಂತ್ರ್ಯವನ್ನು ತಡಮಾಡಿತು. ಆ ಸಮಯದಲ್ಲಿ ಜೀವಿಸುತ್ತಿದ್ದ ಜನರಿಂದ ನಾವು ಕೇಳಿದಾಗ ಅವರು ಕೊರಿಯನ್ನರ ಸಂಖ್ಯೆಯನ್ನು ಕೊರಿಯಾದಲ್ಲಿ ಜೀವಿಸುತ್ತಿದ್ದ ಜಪಾನಿನ ಸೈನ್ಯದ ಸಂಖ್ಯೆಯೊಂದಿಗೆ ಹೋಲಿಸಿದರು. ಸತ್ಯತ್ವದಲ್ಲಿ ಜಪಾನಿಯರ ಸೈನ್ಯವನ್ನು ಸೋಲಿಸುವಷ್ಟು ಬೇಕಾದಷ್ಟು ಕೊರಿಯನ್ನರು ಇದ್ದರು. ಎಷ್ಟಾದರೂ ಅವರಿಂದ ಆಗಲಿಲ್ಲ. ಕಾರಣವು ಏನಾಗಿತ್ತು? ಏಕೆಂದರೆ ಅವರಲ್ಲಿ ಯಜಮಾನನ ಮನಸ್ಸಿನ ಕೊರತೆ ಇತ್ತು. ಇಲ್ಲವಾದರೆ ಅದು ಬಹಳ ವೇಗವಾಗಿ ಮಾಡಲ್ಪಡುತ್ತಿತ್ತು. ಸುವಾರ್ತೆಯ ವಿಷಯದಲ್ಲೂ ಅದೇ ರೀತಿಯಾಗಿದೆ. ಸುವಾರ್ತೆ ಕೆಲಸಕ್ಕೆ ನಮ್ಮಲ್ಲಿ ಯಜಮಾನನ ಮನಸ್ಸು ಇದ್ದರೆ, ಸುವಾರ್ತೆಯು ಚೆನ್ನಾಗಿ ನಡೆಯದಿರುವಾಗ ನಾವು ಬೇಸರಗೊಳ್ಳುತ್ತೇವೆ. ಎಷ್ಟಾದರೂ ಸುವಾರ್ತೆಯು ಚೆನ್ನಾಗಿ ನಡೆಯದೆ ಇದ್ದರೂ ಕೆಲವರಿಗೆ ಏನೂ ಅನಿಸುವುದಿಲ್ಲ. ಏಕೆ? ಅದೇಕೆಂದರೆ ಅವರು ಅತಿಥಿಗಳು. ಎಲ್ಲರೂ ನಾವು ದೇವರ ಮಕ್ಕಳು ಎಂದು ಸತ್ಯವೇದವು ಸಾಕ್ಷೀಕರಿಸುತ್ತದೆ, ಅಲ್ಲವೇ? ಏನೇ ಆಗಲಿ, ನಾವು ಅತಿಥಿಗಳಲ್ಲ. ನಾವೆಲ್ಲರೂ ಒಡೆಯರು, ಯಜಮಾನರು. ನಾವು ಒಡೆಯರಾಗಿದ್ದರೆ ನಮ್ಮಲ್ಲಿ ಜವಾಬ್ದಾರಿಯ ಮನಸ್ಸು ಇರಬೇಕು. ಅನ್ ಚಾಂಗ್ ಹೋ ಒಡೆಯರು ಹಾಗೂ ಅತಿಥಿಗಳ ಮಧ್ಯೆ ಸಂಪೂರ್ಣವಾಗಿ ವ್ಯತ್ಯಾಸ ಮಾಡಿದನು. ಜವಾಬ್ದಾರಿಯ ಮನಸ್ಸು ಉಳ್ಳವರು ಒಡೆಯರು ಹಾಗೂ ಅದನ್ನು ಹೊಂದದವರು ಅತಿಥಿಗಳು ಎಂದನು. ಹಾಗಾದರೆ ನಮ್ಮಲ್ಲಿ ಜವಾಬ್ದಾರಿಯ ಮನಸ್ಸಿದ್ದರೆ ನಾವು ಸುವಾರ್ತೆಯಲ್ಲಿ ಒಡೆಯರು ಎಂದು ಹೇಳಬಹುದು. ಎಷ್ಟಾದರೂ ನಮ್ಮಲ್ಲಿ ಸುವಾರ್ತೆಗಾಗಿ ಯಾವುದೇ ಜವಾಬ್ದಾರಿಯ ಮನಸ್ಸಿಲ್ಲದೆ ಹೋದರೆ ನಮಗೆ ನಾವೇ ನಾನು ಚಿಯೋನಿನಲ್ಲಿ ಇನ್ನೂ ಅತಿಥಿಯೇ ಎಂದು ಪ್ರಶ್ನೆ ಹಾಕಿಕೊಳ್ಳಬೇಕು. ಯೇಸು 2000 ವರ್ಷಗಳ ಹಿಂದೆ ಭೂಮಿಗೆ ಬಂದಾಗ ಅವರು ಹೋಗಿ ಎಲ್ಲಾ ಜನಾಂಗಗಳವರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂದು ಹೇಳಿದರು. ಯೇಸು ಇದನ್ನು ಹೊಸ ಒಡಂಬಡಿಕೆಯ ಸತ್ಯದಲ್ಲಿದ್ದ ದೇವರ ಮಕ್ಕಳಿಗೆ ಹೇಳಿದರು. ಅವರಲ್ಲಿ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೆ ಸುವಾರ್ತೆಯನ್ನು ಬೋಧಿಸುವ ಜವಾಬ್ದಾರಿ, ಕರ್ತವ್ಯವಿತ್ತು. ಯಾರಾದರೂ ಸುವಾರ್ತೆಯು ನಿಧಾನವಾಗಿದ್ದರೂ, ಸಭೆಯಲ್ಲಿ ಕಷ್ಟಗಳಿದ್ದರೂ ಪರವಾಗಿಲ್ಲ ಎಂದು ಯೋಚಿಸಿದರೆ, ಅವನಲ್ಲಿ ಯಾವುದೇ ಭಾವನೆಯ ಬದಲಾವಣೆಯಿಲ್ಲದಿದ್ದರೆ ಹಾಗೂ ಏನನ್ನೂ ಅರಿತುಕೊಳ್ಳದಿದ್ದರೆ ಅವನು ಅತಿಥಿಯಾಗಿದ್ದಾನೆ. ಸದಸ್ಯರೇ, ನಮ್ಮ ಚಿಯೋನ್ ಪಾಸ್ಟರ್ಗಳಿಂದ ಅಥವಾ ಕೆಲವು ಸದಸ್ಯರಿಂದ ನಡೆಸಲಾಗುತ್ತಿಲ್ಲ. ನಾವೆಲ್ಲರೂ ಐಕ್ಯರಾಗಿ ಒಟ್ಟಿಗೆ ಯೋಚಿಸಬೇಕು. ತಂದೆ ತಾಯಿಯಿಂದ ಕೊಡಲಾದ ಧ್ಯೇಯವನ್ನು ಪೂರ್ತಿ ಮಾಡಲು ನಾವು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೆ ಸುವಾರ್ತೆಯನ್ನು ಹೇಗೆ ಬೋಧಿಸಬಹುದು? ನಾವೆಲ್ಲರೂ ಈ ಧ್ಯೇಯದೊಂದಿಗೆ ಯಜಮಾನತನ ಹಾಗೂ ಜವಾಬ್ದಾರಿಯೊಂದಿಗೆ ಮುಂದೆ ಹೋದಾಗ ದೇವರು ಅದನ್ನು ನಮ್ಮ ಕಲ್ಪನೆಗೂ ಮೀರಿದಂತೆ ನೆರವೇರಿಸುವರು. ನಾವೆಲ್ಲರೂ ನಾನು ದೇವರಿಗೆ ಕನಿಷ್ಠ ಪಕ್ಷ 2 ತಲಾಂತನ್ನಾದರೂ ಅರ್ಪಿಸುವೆನು, ನಾನು ದೇವರಿಗೆ 5 ತಲಾಂತನ್ನು ಅರ್ಪಿಸುವೆನು ಎಂದು ಯೋಚಿಸುತ್ತಾ ಸುವಾರ್ತೆ ಬೋಧಿಸುವುದರಲ್ಲಿ ಜವಾಬ್ದಾರರಾಗಬೇಕು. ನಮ್ಮಲ್ಲಿ ಎಲ್ಲರೂ ಆ ರೀತಿ ಸ್ವಲ್ಪವಾದರೂ ಜವಾಬ್ದಾರರಾಗಿರಬೇಕು ಎಂದು ಬಯಸುತ್ತೇನೆ. ಮತ್ತಾಯ 28ರಲ್ಲಿ ಹೋಗಿ ಎಲ್ಲಾ ಜನಾಂಗಗಳವರನ್ನು ಶಿಷ್ಯರನ್ನಾಗಿ ಮಾಡಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದಕ್ಕೆಲ್ಲ ವಿಧೇಯರಾಗಲು ಅವರಿಗೆ ಕಲಿಸಿ ಎಂದು ಹೇಳಿದ್ದಾರೆ. ನಾವು ಅವರಿಗೆ ಏನನ್ನು ಕಲಿಸಬೇಕೆಂದು ನೋಡೋಣ. ಮತ್ತಾಯ ಅಧ್ಯಾಯ 4 ವಚನ 23. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಯೇಸು ಈ ಭೂಮಿಗೆ ಬಂದು ಪರಲೋಕರಾಜ್ಯದ ಸುವಾರ್ತೆಯನ್ನು ಬೋಧಿಸಿದರು. ಅದು ಭಾನುವಾರ ಆರಾಧನೆ ಅಥವಾ ಕ್ರಿಸ್ಮಸ್ ಅಲ್ಲ.
ಅವರಲ್ಲಿ ದೇವರ ವಿಧಿಗಳು, ನಿಯಮಗಳು ಇಲ್ಲದ ಕಾರಣ ಅವರು ಬೇರೆ ಯೇಸುವನ್ನು ಹಾಗೂ ಬೇರೆ ಸುವಾರ್ತೆಯನ್ನು ಬೋಧಿಸಲೇಬೇಕಾಗುತ್ತದೆ. ಎಷ್ಟಾದರೂ ನಾವು ಸತ್ಯವೇದದಲ್ಲಿರುವ ಸೃಷ್ಟಿಕರ್ತ ದೇವರನ್ನು ಹಾಗೂ ದೇವರು ಮನುಕುಲವನ್ನು ರಕ್ಷಿಸಲು ಸ್ಥಾಪಿಸಿದ ಜೀವದ ನಿಯಮವಾದ ಹೊಸ ಒಡಂಬಡಿಕೆಯನ್ನು ಬೋಧಿಸುತ್ತಿದ್ದೇವೆ, ಅಲ್ಲವೇ? ಮತ್ತಾಯ ಅಧ್ಯಾಯ 24ರಲ್ಲಿ ಪರಲೋಕರಾಜ್ಯದ ಸುವಾರ್ತೆಯು ಭೂಮಿಯಲ್ಲೆಲ್ಲ ಹರಡಿತು ಎಂಬ ಅದೇ ವಿಷಯವನ್ನು ನಾವು ಕಾಣಬಹುದು. ವಚನ 13. ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಇದಲ್ಲದೆ ಇದು ಏನನ್ನು ಸೂಚಿಸುತ್ತದೆ? ಪರಲೋಕರಾಜ್ಯದ ಈ ಸುವಾರ್ತೆಯು ಏನನ್ನು ಬೋಧಿಸಲಾಗಿದೆ ಎಂದು ನೋಡೋಣ. ಸತ್ಯವೇದದಲ್ಲಿ ಯೇಸು ಹೇಳಿರುವ ಪರಲೋಕರಾಜ್ಯದ ಸುವಾರ್ತೆಯು ಈಗ ದೇವರ ಸಭೆಯಿಂದ ಮಾತ್ರ ಬೋಧಿಸಲಾಗುತ್ತಿದೆ. ಇಲ್ಲಿ ತಂದೆಯ, ಮಗನ ಹಾಗೂ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡಲಾಗುತ್ತದೆ. ಬೇರೆ ಯಾವ ಸಭೆಯೂ ಪರಲೋಕರಾಜ್ಯದ ಸುವಾರ್ತೆಯನ್ನು ಬೋಧಿಸುವುದಿಲ್ಲ. ಮತ್ತಾಯ ಅಧ್ಯಾಯ 24 ವಚನ 13ರೊಂದಿಗೆ ಮುಂದುವರಿಸೋಣ. ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಇದಲ್ಲದೆ ಪರಲೋಕರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಆಗ ಅಂತ್ಯವು ಬರುವುದು. ಸುವಾರ್ತೆಯು ಎಲ್ಲಾ ಜನಾಂಗಗಳಿಗೆ ಸಾರಲ್ಪಡುವುದು ಎಂದು ಬರೆಯಲಾಗಿದೆ. ಎಷ್ಟಾದರೂ ನಮ್ಮ ಶತ್ರುವಾದ ಸೈತಾನನು ಕತ್ತಲೆಯ ಕಾಲದಲ್ಲಿ ಏನು ಮಾಡಿದನು? ದೇವರು ಒಳ್ಳೆ ಬೀಜವನ್ನು ಬಿತ್ತಿದರು. ಎಷ್ಟಾದರೂ ಪಿಶಾಚನು ಅದರ ಮೇಲೆ ಏನನ್ನು ಬಿತ್ತಿದನು? ಅವನು ಗೋಧಿಯ ನಡುವೆ ಹಣಜಿಯನ್ನು ಬಿತ್ತಿದರಿಂದ ಇಡೀ ಲೋಕವು ಹಣಜಿಯಿಂದ ತುಂಬಿದೆ. ಎಷ್ಟಾದರೂ ನಾವು ಗೋಧಿ ಹಾಗೂ ಹಣಜಿಯ ನಡುವೆ ವ್ಯತ್ಯಾಸವನ್ನು ಹೇಳಲಾಗದು. ಗೋಧಿಯಿಂದ ಅನೇಕ ಹಣಜಿಯ ವ್ಯತ್ಯಾಸವನ್ನು ತಿಳಿಯಲು ಯಾರು ಬರಬೇಕು? ದೇವರು ಶರೀರದಲ್ಲಿ ಬಂದು ನಮಗೆ ಯಾವುದು ಸತ್ಯ ಹಾಗೂ ಯಾವುದು ಸುಳ್ಳು ಎಂದು ಕಲಿಸಬೇಕು. ಅವರು ಕೊಯ್ಲು ಮಾಡುವವರಿಗೆ ಹಣಜಿಯನ್ನು ಕಟ್ಟಿ ಹೊರೆ ಮಾಡಿ ಗೋಧಿಯನ್ನು ಕಟ್ಟಿ ಪರಲೋಕದ ಕಣಜಕ್ಕೆ ತರುವಂತೆ ಹೇಳುತ್ತಿದ್ದಾರೆ. ದೇವರು ನಮಗೆ ಇದನ್ನು ಸಾಮತಿಯ ಮೂಲಕ ಕಲಿಸುತ್ತಿದ್ದಾರೆ. ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೆ ಬೋಧಿಸಬೇಕಾಗಿರುವುದು ಪರಲೋಕರಾಜ್ಯದ ಸುವಾರ್ತೆಯನ್ನಾಗಿದೆ. ಕ್ರಿಸ್ತನು ನಮಗೆ ಕಲಿಸಿ ನಾವು ಅದನ್ನು ಕೈಕೊಳ್ಳಲು ಆಜ್ಞಾಪಿಸಿದ ಪರಲೋಕರಾಜ್ಯದ ಸುವಾರ್ತೆ. ಯೇಸು ಎಂದಾದರೂ ನಮಗೆ ಭಾನುವಾರ ಆರಾಧನೆಯನ್ನು ಕಲಿಸಿದ್ದಾರಾ? ಇಲ್ಲ, ಅದು ಬೋಧಿಸಲ್ಪಡಬೇಕೆಂದು ಅವರು ಎಂದಿಗೂ ಬಯಸಲಿಲ್ಲ. ಯೇಸು ಎಂದಾದರೂ ಕ್ರಿಸ್ಮಸನ್ನು ಕಲಿಸಿದ್ದಾರಾ? ಇಲ್ಲ, ಅದು ಹರಡಬೇಕೆಂದು ಅವರು ಎಂದಿಗೂ ಬಯಸಲಿಲ್ಲ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನು ಜನರಿಗೆ ಕಲಿಸಿ ಹಾಗೂ ಅವರು ಅದಕ್ಕೆ ವಿಧೇಯರಾಗಲಿ ಎಂದು ಯೇಸು ಹೇಳಿದರು. ನಾವು ಜನರಿಗೆ ಏನನ್ನು ಕಲಿಸಿ ಅವರು ವಿಧೇಯರಾಗುವಂತೆ ಮಾಡಬೇಕು. ಅದು ದೇವರ ಜೀವದ ನಿಯಮವನ್ನಾಗಿದೆ, ಅಲ್ಲವೇ? ಅವರು ವಿಧೇಯರಾಗಲು ಕಲಿಸಲು ನಮಗೆ ಹೇಳಿದ ನಿಜ ಸಂಗತಿಯು ಅದು ದೇವರ ನಿಯಮ ಎಂದು ತೋರಿಸುತ್ತದೆ. ಅದು ಪರಲೋಕದ ನಿಯಮ, ರಕ್ಷಣೆಯ ನಿಯಮ ಹಾಗೂ ಜೀವದ ನಿಯಮ. ಯೇಸು ಮೊದಲನೇ ಬಾರಿ ಬಂದಾಗ ಅವರು ಮಾರ್ಕನ ಮೇಲಂಸ್ತಿನಲ್ಲಿ ಜೀವದ ನಿಯಮವನ್ನು ಸ್ಥಾಪಿಸಿದರು. ಎಷ್ಟಾದರೂ ಅದು ಬಹಳ ಕಾಲ ಉಳಿದಿರಲಿಲ್ಲ. ಈ ಕಾರಣದಿಂದಲೇ ಕ್ರಿಸ್ತ ಅನ್ಸಂಗ್ ಈ ಭೂಮಿಗೆ ಎರಡನೇ ಬಾರಿ ಬಂದು ಹಾಳಾದ ಎಲ್ಲಾ ಸತ್ಯಗಳನ್ನು ಪುನಃ ಸ್ಥಾಪಿಸಿದರು. ಅದು ಮಾತ್ರವಲ್ಲ, ನಮ್ಮ ಪರಲೋಕದ ತಾಯಿ ನಮ್ಮನ್ನು ಸತ್ಯಕ್ಕೆ ಮುನ್ನಡೆಸುತ್ತಿದ್ದಾರೆ. ಈ ಕಾರಣದಿಂದಲೇ ಪರಲೋಕರಾಜ್ಯದ ಸುವಾರ್ತೆಯು ದೇವಜನರಿಗೆ ಬೋಧಿಸಲಾಗಿದೆ ಹಾಗೂ ಪರಲೋಕರಾಜ್ಯದ ಸುವಾರ್ತೆಯು ಭೂಮಿಯ ಕಟ್ಟಕಡೆಗೂ ಬೋಧಿಸಲ್ಪಡಬೇಕು ಎಂದು ಬರೆಯಲಾಗಿದೆ. ಎಲ್ಲಿ ಜನರು ತಂದೆ, ಮಗ ಹಾಗೂ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಹೊಂದುತ್ತಾರೋ ಅಲ್ಲಿ ಯಾರಿದ್ದಾರೆ? ಅಲ್ಲಿ ಆತ್ಮ ಹಾಗೂ ಮದಲಗಿತ್ತಿ ಇದ್ದಾರೆ. ಅಪೊಸ್ತಲ ಯೋಹಾನನು ದಿವ್ಯದರ್ಶನವನ್ನು ನೋಡಿದಾಗ ಅವನು ಯಾರನ್ನು ನೋಡಿದನು? ಅವನು ಪವಿತ್ರಾತ್ಮನಾದ ತಂದೆ ದೇವರನ್ನು ನೋಡಿದನು ಹಾಗೂ ಇನ್ನೂ ಯಾರನ್ನು ನೋಡಿದ? ಮದಲಗಿತ್ತಿಯನ್ನು. ಎಲ್ಲಾ ಮನುಕುಲವೇ ಪರಲೋಕದ ತಾಯಿಯ ಬಳಿ ಹೋಗಬೇಕು. ಅದು ಸತ್ಯವೇದದ ಬೋಧನೆ ಹಾಗೂ ದೇವರ ಚಿತ್ತವಾಗಿದೆ, ಅಲ್ಲವೇ? ನಾವು ಸಮಾರ್ಯದಿಂದ ಭೂಮಿಯ ಕಟ್ಟಕಡೆಯವರೆಗೆ ಜನರಿಗೆ ಈ ಪ್ರವಾದನೆಯನ್ನು ತಿಳಿಸಬೇಕು. ಎಲ್ಲರೂ ಯೆರಿಕೋವಿನ ಗೋಡೆಯು ಕುಸಿದು ಬಿದ್ದಾಗ ಇಸ್ರಾಯೇಲಿನ ಎಲ್ಲಾ ಸೈನ್ಯಗಳು ಹಾಗೂ ಜನರು ಏನು ಮಾಡಿದರು? ಹೇಗಿದ್ದರೂ ಅದು ಬಿದ್ದು ಹೋಗುತ್ತದೆ ಎಂದು ಯೋಚಿಸುತ್ತಾ ಅವರು ಯಾವುದೇ ಭಾವನೆ ಇಲ್ಲದೆ ಇದ್ದರಾ? ಇಲ್ಲ, ಎಲ್ಲರೂ ಯೆರಿಕೋ ನಗರವನ್ನು ನಾಶಮಾಡುವುದರಲ್ಲಿ ಪಾಲ್ಗೊಂಡರು. ಅವರೆಲ್ಲರೂ ಕೂಗಿದರು,
ಪ್ರತಿಯೊಬ್ಬರ ಧ್ವನಿಯು ಸಣ್ಣದಾಗಿದ್ದರೂ ಅವರೆಲ್ಲರೂ ಕೂಗಿದರು. ಅವರು ಐಕ್ಯರಾಗಿದ್ದರು. ದೇವರು 6 ಲಕ್ಷ ಜನರ ಕೂಗಿಗೆ ಉತ್ತರಿಸಿದರು. ಅವರು ಕೂಗಿ ಎಂಬುದನ್ನು ಕೇಳಿದಾಗ ಅವರೆಲ್ಲರೂ ಜವಾಬ್ದಾರಿಯ ಭಾವನೆ ಹೊಂದಿದರು. ಅವರು ಒಂದಾದರು. ಅವರೆಲ್ಲರೂ ಒಂದೇ ಮನಸ್ಸಿನಿಂದ ಯೆರಿಕೋವಿನ ಕಡೆ ಕೂಗಿದಾಗ ಪರಲೋಕವು ಕರಗಿ ಅವರಿಗಾಗಿ ಕೆಲಸ ಮಾಡಿತು. ನಾವು ಈ ಇತಿಹಾಸವನ್ನು ಯೆಹೋಶುವನ ಪುಸ್ತಕದಲ್ಲಿ ನೋಡಬಹುದು. ಇಂದು ನಮ್ಮ ಕರ್ತವ್ಯವು ಏನಾಗಿದೆ? ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೂ ಹೋಗಿ ಅವರಿಗೆ ನಾನು ನಿಮಗೆ ಬೋಧಿಸಿದ್ದಕ್ಕೆಲ್ಲ ವಿಧೇಯರಾಗಲು ಕಲಿಸಿ. ಆದ್ದರಿಂದ ನಾವು ಅವರಿಗೆ ವಿಧೇಯರಾಗಲು ಕಲಿಸಬೇಕು. ಇದು ನಮ್ಮ ಜವಾಬ್ದಾರಿಯಾಗಿದೆ. ನಾವೆಲ್ಲರೂ ಈ ಪ್ರವಾದನೆಯ ನಾಯಕರಾಗಬೇಕಲ್ಲವೇ? ನೀವು ಈ ಪ್ರವಾದನೆಯಲ್ಲಿ ಅತಿಥಿಗಳಾಗಲು ಬಯಸುತ್ತೀರಾ? ಇಲ್ಲ, ನಾವು ಬಯಸುವುದಿಲ್ಲ. ಅತಿಥಿಗಳಿಗೆ ಜವಾಬ್ದಾರಿಗಳ ಮನಸ್ಸು ಇರುವುದಿಲ್ಲ. ನಿಮ್ಮ ಕುಟುಂಬದಲ್ಲಿ ಯಾವುದಾದರೂ ತುರ್ತು ಪರಿಸ್ಥಿತಿಯಾದರೆ, ಏನೇ ಆಗಲಿ ನೀವು ಕೆಲಸ ನಿಲ್ಲಿಸುತ್ತೀರಿ ಅಥವಾ ಪರಿಸ್ಥಿತಿಯ ಕುರಿತು ನಿಮ್ಮ ಮೇಲಧಿಕಾರಿಗೆ ಹೇಳಿ ತುರ್ತು ಪರಿಸ್ಥಿತಿಯನ್ನು ಪರಿಹರಿಸಲು ತಕ್ಷಣವೇ ಮನೆಗೆ ಹೋಗುತ್ತೀರಿ. ಏಕೆ? ಅದೇಕೆಂದರೆ ನೀವು ಒಡೆಯರಾಗಿದ್ದೀರಿ. ಎಷ್ಟಾದರೂ ಆ ಸಮಯದಲ್ಲಿ ಅತಿಥಿ ಏನು ಮಾಡುತ್ತಾನೆ? ಅವನು ಆ ಕುಟುಂಬದಲ್ಲಿ ಏನೋ ಸಂಭವಿಸಿರುವಂತೆ ಕಾಣುತ್ತದೆ ಎಂದು ಯೋಚಿಸುತ್ತಾ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ತೋರಿಸುವುದಿಲ್ಲ. ಮತ್ತಾಯ 28 ಮೂಲಕ ಪರಲೋಕದ ತಂದೆ ಹಾಗೂ ತಾಯಿ ನಮ್ಮನ್ನು ಎಲ್ಲಾ ಜನಾಂಗಗಳಿಗೆ ಹೋಗಿ ಸುವಾರ್ತೆಯನ್ನು ಭೂಮಿಯ ಕಟ್ಟಕಡೆಗೆ ಬೋಧಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದಕ್ಕೆಲ್ಲ ವಿಧೇಯರಾಗಲು ಅವರಿಗೆ ಕಲಿಸಿ ಎಂದು ಕೇಳಿಕೊಂಡಿದ್ದಾರೆ. ನಾವು ಅವರಿಗೆ ಕಲಿಸಬೇಕು, ಹಾಗಾಗಿ ಅವರು ಅದಕ್ಕೆ ವಿಧೇಯರಾಗಬಹುದು. ಇದು ನಮ್ಮ ಜವಾಬ್ದಾರಿಯಾಗಿದೆ. ತಂದೆ, ಮಗನ ಹಾಗೂ ಪವಿತ್ರಾತ್ಮನ ಹೆಸರಿನಲ್ಲಿ ಯಾವ ಸಭೆಯು ಜನರಿಗೆ ದೀಕ್ಷಾ ಸ್ನಾನವನ್ನು ಕೊಡುತ್ತಿದೆ? ಅದು ದೇವರ ಸಭೆ ಮಾತ್ರ. ತಂದೆ, ಮಗ ಹಾಗೂ ಪವಿತ್ರಾತ್ಮನ ಹೆಸರಿನಲ್ಲಿ ಜನರಿಗೆ ದೀಕ್ಷಾ ಸ್ನಾನ ಕೊಡುವ ಸಭೆಗೆ ಕರ್ತವ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ಸದಸ್ಯರಲ್ಲಿ ಅನೇಕ ಜನರು ಸ್ಥಳೀಯ ಪ್ರದೇಶಗಳಿಗೆ ಅಥವಾ ತಮ್ಮ ನೆರೆಯವರಿಗೆ ಬೋಧಿಸಲು ಅಲ್ಪಾವಧಿಯ ಧ್ಯೇಯಕ್ಕಾಗಿ ಎದ್ದಿದ್ದಾರೆ. ಈ ಸುವಾರ್ತೆಯು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೆ ಬೋಧಿಸಲಾಗುವುದು ಎಂದು ಸತ್ಯವೇದವು ಹೇಳುತ್ತಿದೆ. ವಚನ 14ರಲ್ಲಿ ಈ ಸುವಾರ್ತೆಯು ಎಲ್ಲಾ ಜನಾಂಗಗಳಿಗೆ ಹರಡುವುದು ಎಂದು ನಾವು ನೋಡಬಹುದು. ಈಗ ಲೋಕದಾದ್ಯಂತ ನಮ್ಮ ಎಲ್ಲಾ ಸಭೆಗಳು ಬೋಧಿಸಲು ಜವಾಬ್ದಾರಿಯೊಂದಿಗೆ ಏಳುತ್ತಿದ್ದಾರೆ. ಹಾಗಾಗಿ ದೇವರ ಚಿತ್ತದಲ್ಲಿ ಸಾವಿರಾರು ಚೀಯೋನುಗಳು ಸ್ಥಾಪನೆಯಾಗುತ್ತಿವೆ. ನಾವು ಬರೀ ಅದನ್ನು ನೋಡುವವರಾಗಬಾರದು, ಆದರೆ ಈ ಕೆಲಸದ ನಾಯಕರಾಗಬೇಕು. ಸದಸ್ಯರೇ, ನೀವು ಸಿನಿಮಾ ಅಥವಾ ನಾಟಕವನ್ನು ನೋಡಿದಾಗ ಅದರಲ್ಲಿ ಮುಖ್ಯ ಪಾತ್ರಧಾರಿ ಏನು ಮಾಡುತ್ತಾರೆ? ಮುಖ್ಯ ಪಾತ್ರಧಾರಿಯು ಸರಿಯಾದ ವಿಷಯವನ್ನು ಮಾಡುವವನಾಗಿದ್ದಾನೆ. ಆದರೆ ಮುಖ್ಯ ಪಾತ್ರಧಾರಿ ಏನನ್ನೂ ಮಾಡದೇ ಇದ್ದರೆ ಯಾರೊಬ್ಬರೂ ಆ ನಾಟಕವನ್ನು ನೋಡುವುದಿಲ್ಲ. ಈಗ ಪರಲೋಕದಲ್ಲಿ ಎಲ್ಲಾ ದೇವದೂತರು ದೊಡ್ಡ ಪರದೆಯಲ್ಲಿ ಈ ಭೂಮಿಯನ್ನು ನೋಡುತ್ತಿದ್ದಾರೆ. ಆದರೆ ಮುಖ್ಯ ಪಾತ್ರಧಾರಿಗಳಾದ ನಾವು ಏನೂ ಮಾಡದಿದ್ದರೆ ಅವರು ಇದು ಬಹಳ ಬೇಸರವಾಗುತ್ತಿದೆ ಎಂದು ಹೇಳುವರು. ನೋಡುವವರ ರೇಟಿಂಗ್ ಬಹಳ ಕಡಿಮೆಯಾಗುತ್ತದೆ. ನಿಮಗೆ ಹಾಗೆ ಅನಿಸುವುದಿಲ್ಲವೇ? ಮುಖ್ಯ ಪಾತ್ರಧಾರಿಗಳು ಚುರುಕಾಗಿರಬೇಕು. ಸಾಧಾರಣವಾಗಿ ಹೇಳುವುದಾದರೆ ನಮ್ಮಲ್ಲಿ ಜವಾಬ್ದಾರಿಯ ಮನಸ್ಸಿರಬೇಕು. ಈ ಸುವಾರ್ತೆಯು ನಮ್ಮೆಲ್ಲಾ ಚೀಯೋನಿನ ಸದಸ್ಯರಿಗೆ, ದೇವರ ಎಲ್ಲಾ ಮಕ್ಕಳಿಗೆ ಆಗಿದೆ. ಈ ವರ್ಷ ಈ ಜವಾಬ್ದಾರಿಯ ಮನಸ್ಸಿನೊಂದಿಗೆ ಕೆಲಸ ಮಾಡೋಣ. ಹಾಗಾದರೆ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೆ ಬೋಧಿಸಬೇಕಾದ ಪರಲೋಕರಾಜ್ಯದ ಸುವಾರ್ತೆಯು ಹೊಸ ಒಡಂಬಡಿಕೆಯ ಸತ್ಯ ಎಂದು ದೃಢಪಡಿಸಿಕೊಳ್ಳೋಣ. ಕೊಲೊಸ್ಸೆಯವರಿಗೆ ಅಧ್ಯಾಯ 1 ವಚನ 23. ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವಸೃಷ್ಟಿಗೆ ಸಾರಲ್ಪಟ್ಟಂಥ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ತಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಪೌಲನೆಂಬ ನಾನು ಏನಾದೆನು? ಈ ಸುವಾರ್ತೆಗೆ ಸೇವಕನಾದೆನು. ಅಪೊಸ್ತಲ ಪೌಲನು ತಾನು ಏನನ್ನು ಬೋಧಿಸುತ್ತಿದ್ದಾನೆ ಎಂದು ಪರಿಚಯ ಮಾಡಿಕೊಂಡಾಗ ಅವನು ನಾನು ಪರಲೋಕರಾಜ್ಯದ ಸುವಾರ್ತೆಗೆ ಸೇವಕನು ಎಂದು ಹೇಳಿಕೊಂಡನು. 2 ಕೊರಿಂಥದವರಿಗೆ ಅಧ್ಯಾಯ 3 ವಚನ 6ಕ್ಕೆ ಹೋಗುತ್ತಾ ಪರಲೋಕರಾಜ್ಯದ ಸುವಾರ್ತೆಯ ಕುರಿತು ಹೆಚ್ಚು ವಿವರವಾಗಿ ಕಲಿಯೋಣ. ಆತನು ಯಾವುದರ ಸೇವಕರು? ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ.
ಈ ಒಡಂಬಡಿಕೆಯು ಲಿಖಿತ ರೂಪವಾದದ್ದಾಗಿರದೆ ದೇವರಾತ್ಮ ಸಂಬಂಧವಾದದ್ದು ಆಗಿದೆ. ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ, ದೇವರಾತ್ಮ ಸಂಬಂಧವಾದದ್ದು ಜೀವವನ್ನುಂಟು ಮಾಡುತ್ತದೆ. ಇಲ್ಲಿ ಅವನು ದೇವರಾಗಿರುವ ಯೇಸು ಕ್ರಿಸ್ತರನ್ನು ಸೂಚಿಸುತ್ತದೆ. ದೇವರು ನಮ್ಮನ್ನು ಹೊಸ ಒಡಂಬಡಿಕೆಯ ಸೇವಕರಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮ ಎಂಬುದು 2 ಕೊರಿಂಥದವರಿಗೆ ಪುಸ್ತಕವನ್ನು ಬರೆದ ಅಪೊಸ್ತಲ ಪೌಲನನ್ನು ಒಳಗೊಂಡಿದೆ. ಕೊಲೊಸೆಯವರಿಗೆ ಅಧ್ಯಾಯ 1ರಲ್ಲಿ ಅಪೊಸ್ತಲ ಪೌಲನು ತಾನು ಸುವಾರ್ತೆಯ ಸೇವಕನು ಎಂದು ಹೇಳಿದ್ದಾನೆ. ಹಾಗೂ 2 ಕೊರಿಂಥದವರಿಗೆ ಅಧ್ಯಾಯ 3ರಲ್ಲಿ ಅವರು ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ತಾನು ಹೊಸ ಒಡಂಬಡಿಕೆಯ ಸೇವಕನು ಎಂದು ಹೇಳಿದ್ದಾನೆ. ಅದೇ ಅಪೊಸ್ತಲ ಪೌಲನು ತಾನು ಏನನ್ನು ಬೋಧಿಸುತ್ತಿರುವುದಾಗಿ ವಿವರಿಸಿದಾಗ ಅವನು ಕೊಲೊಸೆಯ ಸಂತರಿಗೆ ತಾನು ಸುವಾರ್ತೆಯ ಸೇವಕನು ಎಂದು ಹೇಳಿದನು, ಹಾಗೂ ಕೊರಿಂಥದ ಸಂತರಿಗೆ ತಾನು ಹೊಸ ಒಡಂಬಡಿಕೆಯ ಸೇವಕರನು ಎಂದು ಹೇಳಿದನು. ಅವನು 2 ಸ್ಥಳದಲ್ಲೂ ಅದೇ ಕೆಲಸವನ್ನು ಮಾಡುತ್ತಿದ್ದನು. ಹಾಗಾದರೆ ಸುವಾರ್ತೆಯು ಹೊಸ ಒಡಂಬಡಿಕೆ ಎಂದು ನಾವು ಹೇಳಬಹುದು. ಅವನು ಹೊಸ ಒಡಂಬಡಿಕೆಯ ಪಸ್ಕ, ಹೊಸ ಒಡಂಬಡಿಕೆಯ ಸಬ್ಬತ್ ಹಾಗೂ ಹೊಸ ಒಡಂಬಡಿಕೆಯ ಎಲ್ಲಾ ನಿಯಮಗಳನ್ನು ಬೋಧಿಸಿದನು. ಹಾಗೂ ಕೊನೆಯದಾಗಿ ಹೊಸ ಒಡಂಬಡಿಕೆಯ ಸತ್ಯತ್ವ ಯಾರಾಗಿದ್ದಾರೆ? ನಾವು ಸಮಾರ್ಯ ಹಾಗೂ ಭೂಮಿಯ ಕೊನೆಗೆ ತಾಯಿ ದೇವರ ಸತ್ಯವನ್ನು ಬೋಧಿಸಬೇಕಾಗಿದೆ. ಸತ್ಯವೇದವು ಹೇಳುತ್ತಿರುವುದು ಇದನ್ನೇ. ಈ ಕೊನೆ ದಿನಗಳಲ್ಲಿ ಭೂಮಿಯಲ್ಲಿ ಯಾವ ಸಭೆಯು ಪರಲೋಕರಾಜ್ಯದ ಸುವಾರ್ತೆಯನ್ನು ಬೋಧಿಸುತ್ತಿದೆ? ಅದು ದೇವರ ಸಭೆ ಮಾತ್ರ. ಈ ಕಾರಣದಿಂದಲೇ ನಮ್ಮಲ್ಲಿ ಜವಾಬ್ದಾರಿ ಇದೆ. ಸುವಾರ್ತೆಯನ್ನು ಬೋಧಿಸುವುದು ನಮ್ಮ ಕೆಲಸ ಹಾಗೂ ಅದು ನಾವು ನೆರವೇರಿಸಬೇಕಾದ ಪ್ರವಾದನೆಯಾಗಿದೆ. ಸುವಾರ್ತೆಗೆ ಜವಾಬ್ದಾರಿಯ ಮನಸ್ಸನ್ನು ಹೊಂದಿರುವವರು ಒಡೆಯರಾಗಿದ್ದಾರೆ, ಹಾಗೂ ಜವಾಬ್ದಾರಿಯ ಭಾವನೆ ಇಲ್ಲದವರು ಅಥವಾ ಸುವಾರ್ತೆಗೆ ಜವಾಬ್ದಾರಿಗಳಾಗಲು ಬಯಸದವರು ಅತಿಥಿಗಳು. ಇಂದು ನಾವು ಸುವಾರ್ತೆಗೆ ಜವಾಬ್ದಾರಿಯಿಂದ ಇದ್ದು ಪರಲೋಕರಾಜ್ಯದ ಸುವಾರ್ತೆಯನ್ನು ಬೋಧಿಸಲು ಹೊಸ ಒಡಂಬಡಿಕೆಯ ಕೆಲಸಗಾರರಾಗಲು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳೋಣ. ದೇವರು ನಮಗೆ ಹೊಸ ಒಡಂಬಡಿಕೆ ಅಂದರೆ ಪರಲೋಕ ರಾಜ್ಯದ ಸುವಾರ್ತೆಯ ಕೆಲಸಗಾರರ ಕುರಿತು ಬೋಧನೆಗಳನ್ನು ಕೊಟ್ಟಿದ್ದಾರೆ. ಇಬ್ರಿಯರಿಗೆ ಅಧ್ಯಾಯ 9 ವಚನ 15ಕ್ಕೆ ಹೋಗೋಣ. ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಹೊಸ ಒಡಂಬಡಿಕೆಯು ಏನಾಗಿದೆ? ಅದು ಸುವಾರ್ತೆಯಾಗಿದೆ. ಯಾವ ರೀತಿಯ ಸುವಾರ್ತೆ? ಪರಲೋಕರಾಜ್ಯದ ಸುವಾರ್ತೆ. ಕ್ರಿಸ್ತನು ಪರಲೋಕರಾಜ್ಯದ ಸುವಾರ್ತೆಗೆ ಮಧ್ಯಸ್ಥರಾಗಿದ್ದಾರೆ ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ನಿತ್ಯಬಾಧ್ಯತೆಯು ಪರಲೋಕರಾಜ್ಯವನ್ನು ಸೂಚಿಸುತ್ತದೆ. ನಾವು ಪರಲೋಕರಾಜ್ಯದ ವಾಗ್ದಾನವನ್ನು ಹೇಗೆ ಸ್ವೀಕರಿಸಬಹುದು? ಹೊಸ ಒಡಂಬಡಿಕೆಯ ಮೂಲಕ, ಪರಲೋಕರಾಜ್ಯದ ಸುವಾರ್ತೆಯ ಮೂಲಕ ಸ್ವೀಕರಿಸಬಹುದು. ಆದ್ದರಿಂದ ನಾವು ಇಡೀ ಮನುಕುಲವನ್ನು ನಿತ್ಯ ಪರಲೋಕರಾಜ್ಯಕ್ಕೆ ಮುನ್ನಡೆಸಲು ನಾವು ಅವರಿಗೆ ಏನನ್ನು ಬೋಧಿಸಬೇಕು? ಹೊಸ ಒಡಂಬಡಿಕೆಯನ್ನು ನಾವು ಎಲ್ಲಾ ಜನರಿಗೂ ದೇವರ ಸುವಾರ್ತೆಯನ್ನು ಕೇಳುವ ಅವಕಾಶವನ್ನು ಕೊಡಬೇಕು. ನಾವು ಯಜಮಾನರಾಗಿ ಜವಾಬ್ದಾರಿಯ ಮನಸ್ಸನ್ನು ಹೊಂದೋಣ ಹಾಗೂ ಈ ಸುವಾರ್ತೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೆ ಬೋಧಿಸಲು ಪರಿಶ್ರಮವನ್ನು ಹಾಕೋಣ. ಒಂದು ಕೊರಿಂಥದವರಿಗೆ ಅಧ್ಯಾಯ 9 ವಚನ 11ರಿಂದ 16ಕ್ಕೆ ಹೋಗೋಣ. ನಾವು ನಿಮಗೋಸ್ಕರ ಆತ್ಮಸಂಬಂಧವಾದ ಬೀಜವನ್ನು ಬಿತ್ತಿದ ಮೇಲೆ ನಿಮ್ಮಿಂದ ಶರೀರ ಸಂಬಂಧವಾದ ಪೆರನ್ನು ಕೊಯ್ಯುವುದು ದೊಡ್ಡದೋ? ಈ ಹಕ್ಕು ಇತರರಿಗೆ ನಿಮ್ಮ ಮೇಲೆ ಇದ್ದರೆ ನಮಗೆ ಎಷ್ಟೋ ಹೆಚ್ಚಾಗಿ ಇರಬೇಕಲ್ಲ. ಆದರೂ ನಾವು ಈ ಹಕ್ಕನ್ನು ನಡೆಸದೆ ಕ್ರಿಸ್ತನ ಸುವಾರ್ತೆಗೆ ಅಡ್ಡಿ ಮಾಡಬಾರದೆಂದು ಎಲ್ಲವನ್ನೂ ಸಹಿಸಿಕೊಂಡೆವು. ದೇವಾಲಯದ ಉಳಿಗವನ್ನು ನಡೆಸುವವರು ದೇವಾಲಯದ ಆದಾಯದಿಂದ ಊಟಮಾಡುತ್ತಾರೆಂಬುದು, ಯಜ್ಞವೇದಿಯ ಬಳಿಯಲ್ಲಿ ಸೇವೆ ಮಾಡುವವರು ಆ ವೇದಿಗೆ ಬರುವ ಪದಾರ್ಥಗಳಲ್ಲಿ ಪಾಲು ಹೊಂದುತ್ತಾರೆಂಬುದು ನಿಮಗೆ ತಿಳಿಯದೋ? ಅದೇ ರೀತಿಯಾಗಿ ಕರ್ತನು ಸಹ ಸುವಾರ್ತೆಯನ್ನು ಸಾರುವವರು ಸುವಾರ್ತೆಯಿಂದಲೇ ಜೀವನ ಮಾಡಬೇಕೆಂದು ನೇಮಿಸಿದನು. ನಾನಂತೂ ಈ ಹಕ್ಕುಗಳಲ್ಲಿ ಒಂದನ್ನೂ ನಡೆಸಲಿಲ್ಲ. ನನ್ನ ವಿಷಯದಲ್ಲಿಯೂ ಹೀಗಾಗಬೇಕೆಂದು ಈ ಸಂಗತಿಗಳನ್ನು ನಾನು ಬರೆಯಲಿಲ್ಲ. ಅದಕ್ಕಿಂತ ಸಾಯುವುದೇ ನನಗೆ ಲೆಸು. ಹೊಗಳಿಕೊಳ್ಳುವುದಕ್ಕೆ ನನಗಿರುವ ಈ ಆಸ್ಪದವನ್ನು ಯಾರೂ ತೆಗೆದುಬಿಡಬಾರದು. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನೂ ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು.
ನಾವು ವಾಕ್ಯವನ್ನು ಸಂಕ್ಷೇಪಿಸಿದರೆ ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು ಎಂಬುದು ಜವಾಬ್ದಾರಿಯಾಗುತ್ತದೆ. ಅಪೊಸ್ತಲ ಪೌಲನು ಸುವಾರ್ತೆಯನ್ನು ಸಾರುವ ಜವಾಬ್ದಾರಿ ಹಾಗೂ ಕರ್ತವ್ಯವನ್ನು ಹೊಂದಿರುವುದಾಗಿ ಹೇಳಿದ್ದಾರೆ. ನಮ್ಮಲ್ಲಿ ಈ ರೀತಿಯಾದ ಮನೋವೃತ್ತಿ ಹೊಂದಿದಾಗ ನಾವು ಸುವಾರ್ತೆಯ ಯಜಮಾನರು ಎಂದು ಹೇಳಬಹುದು. ಯಜಮಾನರಾದ ನೀವು ಸುವಾರ್ತೆ ಚೆನ್ನಾಗಿ ನಡೆಯಲಿ ಅಥವಾ ನಡೆಯದಿರಲಿ ನನಗೇನೂ ತೊಂದರೆ ಇಲ್ಲ ಎಂದು ಯೋಚಿಸಿದರೆ ಏನಾಗುತ್ತದೆ? ನೀವು ದೇವರ ಸುವಾರ್ತೆಯನ್ನು ಅಡ್ಡಿ ಮಾಡುತ್ತಿದ್ದೀರಾ ಎಂದು ಗೊತ್ತಿಲ್ಲದೆಯೇ ನೀವು ಸುವಾರ್ತೆಗೆ ಅಡ್ಡಿ ಮಾಡಿದರೆ ಏನಾಗುತ್ತದೆ? ಆ ರೀತಿಯ ವಿಷಯಗಳು ನಮ್ಮಲ್ಲಿ ಎಂದಿಗೂ ಸಂಭವಿಸಬಾರದು. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನೂ ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಇದರ ಅರ್ಥ ಸುವಾರ್ತೆಯನ್ನು ಬೋಧಿಸುವುದು ನನ್ನ ಕರ್ತವ್ಯ ಎಂಬುದಾಗಿದೆ. ನಾನು ಸುವಾರ್ತೆಯನ್ನು ಬೋಧಿಸದೇ ಇದ್ದರೆ ನನಗೆ ಏನಾಗುವುದು? ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಸದಸ್ಯರೇ, ನಾವು ಅಪೊಸ್ತಲ ಪೌಲನಂತೆ ಅದೇ ಸ್ಥಾನದಲ್ಲಿ ಇದ್ದೇವೆ. ಅಪೊಸ್ತಲ ಪೌಲನು ಹೊಸ ಒಡಂಬಡಿಕೆಯ ಕೆಲಸಗಾರರಂತೆ ಪರಲೋಕರಾಜ್ಯದ ಸುವಾರ್ತೆಯನ್ನು ಬೋಧಿಸಿದ್ದರೆ ನಾವು ಕೂಡ ಸುವಾರ್ತೆಯ ಕೆಲಸಗಾರರಂತೆ ಪರಲೋಕರಾಜ್ಯದ ಸುವಾರ್ತೆಯನ್ನು ಬೋಧಿಸಬೇಕು. ನಾವು ಹೊಸ ಒಡಂಬಡಿಕೆಯ ಕೆಲಸಗಾರರು ಹಾಗೂ ಅಪೊಸ್ತಲ ಪೌಲನು ಬೋಧಿಸಲು ನಿರ್ಬಂಧವಾದಂತೆ ನಾವು ಕೂಡ ಜವಾಬ್ದಾರಿಯ ಮನಸ್ಸಿನೊಂದಿಗೆ ಬೋಧಿಸಲು ನಿರ್ಬಂಧವಾಗಿದ್ದೇವೆ. ತನ್ನ ಜವಾಬ್ದಾರಿಯನ್ನು ನಡೆಸಿದ ಬಳಿಕ ಪೌಲನು ಏನೆಂದು ಹೇಳಿದನು? ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಎಂದು ಹೇಳಿದನು. ಇದರ ಅರ್ಥ ತನ್ನ ಕರ್ತವ್ಯವನ್ನು ನಡೆಸಿದ ಅಪೊಸ್ತಲ ಪೌಲನಿಗೆ ನಿತ್ಯ ಬಾಧ್ಯತೆ ಹಾಗೂ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿದ್ದಾರೆ ಎಂಬುದಾಗಿದೆ, ಅಲ್ಲವೇ? 2 ತಿಮೊಥೆಯನಿಗೆ ಅಧ್ಯಾಯ 4 ವಚನ 6-8 ಹೋಗೋಣ. ಯಾಕಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ಇದರ ಅರ್ಥ ಅವನು ಲೋಕವನ್ನು ಬಿಟ್ಟು ಹೋಗುವ ಸಮಯ ಬಂದಿದೆ ಎಂಬುದಾಗಿದೆ. ವಚನ 7 ಅನ್ನು ನೋಡೋಣ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ತಮ್ಮ ಎಲ್ಲಾ ಜವಾಬ್ದಾರಿಗಳನ್ನು ನಡೆಸಿದವರು ಈ ರೀತಿ ಉಲ್ಲಾಸದೊಂದಿಗೆ ತಮ್ಮ ಜೀವನದ ಕೊನೆಯನ್ನು ಸಂಧಿಸುವರು. ಅದೇ ಅಧ್ಯಾಯ ವಚನ 1 ನೋಡೋಣ ಹಾಗೂ ದೇವರ ಚಿತ್ತವನ್ನು ಅರ್ಥಮಾಡಿಕೊಳ್ಳಲು ಆ ವಚನವನ್ನು 6 ಸಂಬಂಧಗೊಳಿಸೋಣ. ಅಧ್ಯಾಯ 4 ವಚನ 1. ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಾವು ಏನು ಮಾಡಬೇಕು? ದೇವರ ವಾಕ್ಯವನ್ನು ಸಾರು. ಅದೇಕೆಂದರೆ ಅದು ನಮ್ಮ ಜವಾಬ್ದಾರಿಯಾಗಿದೆ. ಜವಾಬ್ದಾರಿಯ ಮನಸ್ಸುಳ್ಳವರು ಒಡೆಯರು. ಆದ್ದರಿಂದ ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದರೆ ಜನರು ಸ್ವಸ್ಥಬೋಧನೆಯನ್ನು ಸಹಿಸಲಾರದ ಕಾಲವೂ ಬರುತ್ತದೆ. ಅದರಲ್ಲಿ ಅವರು ತಿಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ. ಯಾವ ರೀತಿಯ ಕೆಲಸ? ಸೌವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೆವಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ನಾವು ಯಾವುದನ್ನು ಹೊಂದಿದ್ದೇವೋ ಅದಕ್ಕೆ ನಂಬಿಗಸ್ತರಾಗಿರಲು ಸತ್ಯವೇದವು ಹೇಳುತ್ತದೆ. ಅವನು ತನ್ನ ನಂಬಿಕೆಯ ಜೀವನ ಪೂರ್ತಿ ಸುವಾರ್ತೆಯನ್ನು ಮಾತ್ರ ಬೋಧಿಸಿದನು ಎಂದು ಬಹಳ ಸಂತೋಷವಾಗಿದ್ದನು. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಸಹೋದರ ಸಹೋದರಿಯರೇ, ನಾವು ಪರಲೋಕದ ನಿರೀಕ್ಷೆಯೊಂದಿಗೆ ಈ ರೀತಿಯಾದ ನಂಬಿಕೆಯನ್ನು ಹೊಂದೋಣ. ಹೊಸ ಒಡಂಬಡಿಕೆಯ ಯಜಮಾನರಂತೆ ಜವಾಬ್ದಾರಿಯ ಮನಸ್ಸನ್ನು ಹೊಂದಿ ಸುವಾರ್ತೆಯನ್ನು ಬೋಧಿಸೋಣ. ನಿಮಗೆ ಅದನ್ನು ಮಾಡಲು ಮನಸ್ಸಿಲ್ಲವೇ? ತಲಾಂತಿನ ಸಾಮತಿಯಲ್ಲಿ 5 ತಲಾಂತನ್ನು ಗಳಿಸಿದ ಮನುಷ್ಯನಿದ್ದನು ಹಾಗೂ 2 ತಲಾಂತನ್ನು ಗಳಿಸಿದ ಮನುಷ್ಯನಿದ್ದನು. ಯಜಮಾನನು ದೂರದ ಊರಿಗೆ ಹೋಗುವಾಗ ಅವನು ಸೇವಕರಿಗೆ ಹೆಚ್ಚು ತಲಾಂತುಗಳನ್ನು ಗಳಿಸಲು ಹೇಳಿದನು. ಅದು ಸತ್ಯತ್ವದಲ್ಲಿ ಸುವಾರ್ತೆಯನ್ನು ಬೋಧಿಸುವುದರ ಬಗ್ಗೆಯಾಗಿದೆ.
ಸತ್ಯವೇದದ ಸಾಮತಿಯಲ್ಲಿ ಅದನ್ನು ವ್ಯಾಪಾರ ಎಂದು ಬರೆಯಲಾಗಿದೆ. ಎಷ್ಟಾದರೂ ಅದು ಸುವಾರ್ತೆಯನ್ನು ಬೋಧಿಸುವುದನ್ನು ಸೂಚಿಸುತ್ತದೆ. 5 ತಲಾಂತನ್ನು ಗಳಿಸಿದವನು ತನ್ನ ಎಲ್ಲಾ ಬಲದಿಂದ ಉತ್ತಮ ಕೆಲಸ ಮಾಡಿದನು. 2 ತಲಾಂತನ್ನು ಗಳಿಸಿದವನ ವಿಷಯದಲ್ಲೂ ಅದೇ ರೀತಿ ಇತ್ತು. ಎಷ್ಟಾದರೂ 1 ತಲಾಂತನ್ನು ಸ್ವೀಕರಿಸಿದ ವ್ಯಕ್ತಿಯು ಅದಕ್ಕೂ ಅವನಿಗೂ ಯಾವುದೇ ಸಂಬಂಧವಿಲ್ಲದಂತೆ ತಾನು ಸ್ವೀಕರಿಸಿದ್ದನ್ನು ನೆಲದಲ್ಲಿ ಹೂತಿಟ್ಟನು. ಜವಾಬ್ದಾರಿಯ ಮನಸ್ಸುಳ್ಳವರು ಯಜಮಾನರು ಹಾಗೂ ಜವಾಬ್ದಾರಿಯಿಲ್ಲದವರು ಅತಿಥಿಗಳಷ್ಟೇ. ಹಾಗಾಗಿ ಯೇಸು ಈ ಸೇವಕನಿಗೆ ಏನು ಮಾಡಿದರು? ಆ ಅಯೋಗ್ಯ ಸೇವಕನನ್ನು ಹೊರಗೆ ಕತ್ತಲಲ್ಲಿ ಹಾಕಿ, ಅವನು ಇಲ್ಲಿರಲು ಯಾವ ಕಾರಣವೂ ಇಲ್ಲ. ಅದೇಕೆಂದರೆ ಈ ಸ್ಥಳವು ಯಜಮಾನನ ಮಕ್ಕಳಿಗೆ ಮಾತ್ರ ಮೀಸಲು, ಅವರು ಅರ್ಹರಲ್ಲವಾದ್ದರಿಂದ ಅವರನ್ನು ಹೊರಗೆ ಹಾಕಿ ಎಂದರು. ದೇವರು ಅವನಿಂದ ತಲಾಂತನ್ನು ತೆಗೆದು 10 ತಲಾಂತು ಇರುವವರಿಗೆ ಅದನ್ನು ಕೊಡಿರಿ ಎಂದು ಹೇಳಿದರು. ಸತ್ಯವೇದವು ಅದೇ ವಿಷಯಗಳನ್ನು ಮತ್ತಾಯ 25ರಲ್ಲಿ ತಲಾಂತಿನ ಸಾಮತಿಯ ಮೂಲಕ ಹಾಗೂ ಲೂಕ 19ರಲ್ಲಿ ಮೋಹರಿಯ ಸಾಮತಿಯ ಮೂಲಕ ಪುನರಾವರ್ತಿಸುತ್ತಿದೆ. ಕಾರಣವು ಏನೆಂದರೆ ಸಾಮತಿಗಳು ತಪ್ಪದೇ ನೆರವೇರುವ ಪ್ರವಾದನೆಗಳಾಗಿವೆ. ಹಾಗಾಗಿ ದೇವರು ನಮಗೆ ಅದನ್ನು ಪದೇ ಪದೇ ಕಲಿಸುತ್ತಿದ್ದಾರೆ. ನಾನು ಈ ಸುವಾರ್ತೆ ಕೆಲಸದ ಒಡೆಯ, ನಾನು ಜವಾಬ್ದಾರಿಯ ಮನಸ್ಸಿನೊಂದಿಗೆ ನನ್ನನ್ನೇ ಸುವಾರ್ತೆಗಾಗಿ ಸಮರ್ಪಿಸಿಕೊಳ್ಳುತ್ತೇನೆ ಎಂದು ಯೋಚಿಸಲು ನಂಬಿಕೆಯನ್ನು ಹೊಂದೋಣ. ಎಲ್ಲ ಇಸ್ರಾಯೇಲ್ಯರು ಐಕ್ಯತೆಯಲ್ಲಿ ಯೆರಿಕೋ ಗೋಡೆಯ ಕಡೆ ಕೂಗಿದಂತೆ ನಾವು ಎಲ್ಲರೂ ಒಟ್ಟಿಗೆ ಲೋಕದ ಕಡೆ ಕೂಗುತ್ತಾ ಈ ವರ್ಷ ಆಶೀರ್ವಾದವನ್ನು ಸ್ವೀಕರಿಸೋಣ. ನಾನು ಈ ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ. ಧನ್ಯವಾದಗಳು.